ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬರೀ ಇಷ್ಟು ಮಾತ್ರ ಅಲ್ಲ, ಇನ್ನೂ 2 ಫ್ಲೈಟ್ಗಳು ಸಂಜೆ ಬರ್ತವೆ. 4:15 ಸುಮಾರಿಗೆ ದೆಹಲಿಗೆ ಬರುತ್ತೆ. ಅದಾದ್ಮೇಲೆ ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ಮತ್ತೆರಡು ವಿಮಾನಗಳಲ್ಲಿ ಅಲ್ಲಿರುವಂತಹ ಜನರನ್ನ ಕರ್ಕೊಂಡ್ಬರಲಾಗ್ತಾ ಇದೆ. ಮಶಾದ್ನಿಂದ 2 ವಿಮಾನಗಳು ಸಂಜೆ 4:30 ಹಾಗೂ ರಾತ್ರಿ 11:30ಕ್ಕೆ ಬರ್ತವೆ. ಇದಕ್ಕಿಟ್ಟಿರುವಂಥ ಹೆಸರು ಆಪರೇಷನ್ ಸಿಂಧು. ಮೊನ್ನೆ ಆಪರೇಷನ್ ಸಿಂಧೂರ ಆಯಿತು. ಇನ್ನು ಬರೀ ನೋಡಿ, ಭಾರತದ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮವ್ರನ್ನಷ್ಟೇ ತುಂಬ್ಕೊಂಬರಲ್ಲ ನಾವು. ಈ ಕಡೆ ಅಕ್ಕಪಕ್ಕದ ರಾಷ್ಟ್ರಗಳು ಯಾರ್ಯಾರು ಇರ್ತಾರಲ್ಲ, ಅಲ್ಲಿಯವರು ಯಾರಾದರೂ ಸಿಕ್ಕೊಂಡಿದ್ರೆ ಅವ್ರನ್ನೂ ಕೂಡ ಕರ್ಕೊಂಬರ್ತೀವಿ. ಇದೇ ನಮ್ಮ ವಿಶೇಷತೆ. ಕೆಲವು ಸಂದರ್ಭದಲ್ಲಿ ಪಾಕಿಸ್ತಾನದ ವಿದ್ಯಾರ್ಥಿಗಳನ್ನೂ ಕೂಡ ಕರ್ಕೊಂಬಂದಿರುವಂಥ ಉದಾಹರಣೆಗಳಿದೆ. ಆ ಉಕ್ರೇನ್ ರಷ್ಯಾ ಯುದ್ಧ ಶುರುವಾದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಅಷ್ಟೇನೇ. ಶ್ರೀಲಂಕಾ, ನೇಪಾಳ ಅಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ಜನರನ್ನು ಕೂಡ ಇದೇ ಸಂದರ್ಭದಲ್ಲಿ ಕರ್ಕೊಂಬರ್ತಾರೆ. ಭಾರತದ ಹೃದಯ ಶ್ರೀಮಂತಿಕೆ ಅಂತಂತಂದರೆ ಅದೇನೇನೆ, ಸ್ನೇಹ ಪ್ರೀತಿ ಅಂತಂದರೆ ಅದೇನೇನೆ. ಯಾಕಂದರೆ ನೋಡಿ, ಯುದ್ಧ ಯಾವ ಮಟ್ಟಿಗೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇರಾನ್ ಅಂತನೂ ಗೊತ್ತಾಗ್ಬಿಟ್ಟಿದೆ. ಇವರು ನಮ್ಮ ಕತೆ ಮುಗಿಸ್ತಾರೆ ಅಂತ ಗೊತ್ತಾಗಿದೆ ಇರಾನ್ಗೆ. ಹೀಗಾಗಿ ಏನು ಅಂತಂದರೆ ಸಿಕ್ಕಾಪಟ್ಟೆ ದಾಳಿ ಮಾಡ್ತಾ ಇದೆ, ಹುಚ್ಚಾಪಟ್ಟೆ ದಾಳಿ. ಇಸ್ರೇಲ್ ಸಚಿವಾಲಯದ ಮೇಲೇನೇ ಬಾಂಬ್ ಬಿದ್ದಿದೆ. ಇಸ್ರೇಲ್ ಗೃಹ ಸಚಿವಾಲಯದ ಮೇಲೆ ಮಿಸೈಲ್ ಬಿದ್ದಿದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಕ್ಷಿಪಣಿ ಬಿದ್ದಿದೆ ಅಂತಂದರೆ ಇಸ್ರೇಲ್ ಗೃಹ ಕಚೇರಿ ಧ್ವಂಸಗೊಂಡಿದೆ, ಹೊತ್ತಿ ಉರಿತಾ ಇದೆ. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇರಾನ್ ದಾಳಿಗೆ ಇಸ್ರೇಲ್ ಸಚಿವಾಲಯದ ಕಟ್ಟಡ ಬೆಂಕಿ ಬಿದ್ದಿದೆ. ಸೊ ಇಲ್ಲಿಂದ ನೋಡಿ, ಇದು ಮತ್ತಷ್ಟು ತಿರುವನ್ನು ಪಡೆಯುತ್ತೆ. ಇವತ್ತೇ ಹೇಳ್ತಾ ಇದ್ದೀನಿ, ಇದರ ಸ್ವರೂಪ ಯಾವ ಕಡೆ ತಿರ್ಕೊಂಡ್ರೂ ಅಚ್ಚರಿ ಇಲ್ಲ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸೇರ್ಕೊಂಡ್ರೂ ಅಚ್ಚರಿ ಇಲ್ಲ. ಈ ಕಡೆ ಈಗಾಗಲೇ ರಷ್ಯಾ ಹೇಳಿದೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿದೆ ಇರಾನ್ಗೆ. ಈ ಕಡೆ ಉತ್ತರ ಕೊರಿಯಾ ಹೇಳ್ತಾ ಇದೆ. ಏನೇನಾಗ್ಬಿಡುತ್ತೋ ಗೊತ್ತಿಲ್ಲ. ಇನ್ನು ಅಮೆರಿಕ ಬೇರೆ ಮಧ್ಯಪ್ರವೇಶ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅಮೆರಿಕದ ಬಾಂಬರ್ಗಳಿಗಾಗಲೇ ಹೊರಟಿವೆ. ಅದು ಬಂದು ಇನ್ನು ಯಾವ್ಯಾವ ಅಧ್ವಾನ ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ. ಯಾಕಂದರೆ ಒಂದು ಸರಿ ಅಮೆರಿಕ ಎಂಟ್ರಿ ಕೊಡ್ತು ಅಂತಂದರೆ ಅದರ ಪರಿಣಾಮ ಬೇರೆದೇ ಇರುತ್ತೆ. ಅಮೆರಿಕದ B-2 ಬಾಂಬರ್ ವಿಮಾನ ಟೇಕ್ ಆಫ್ ಆಗಿದೆ. ಇರಾನ್ನ ಅಣುಸ್ಥಾವರಗಳೇ ಟಾರ್ಗೆಟ್ ಆಗ್ತವೆ. ಅಲ್ಲಿಂದ ಬಾಂಬರ್ಗಳು ಬಂದವು ಅಂತಂತಂದರೆ ಇರಾನನ್ನು ಅಡ್ಡ ಉದ್ದ ಮಲಗಿಸ್ತಾರೆ. ಅಮೆರಿಕ ಎಲ್ಲೆಲ್ಲಿ ಕಾಲಿಡುತ್ತಲ್ಲ ಅಂತ ದೇಶಗಳಿಗೆ ಉಳಿಗಾಲ ಇಲ್ಲ. ದರಿದ್ರ ಬೆನ್ನು ಹತ್ತಿತು ಅಂತ ಅರ್ಥ ನೋಡಿ. ಹೆಂಗಿತ್ತು ಇರಾಕ್, ಎಷ್ಟು ಶ್ರೀಮಂತವಾಗಿತ್ತು, ಎಷ್ಟು ಚೆನ್ನಾಗಿದ್ರು ಅಲ್ಲಿನ ಜನಗಳು. ಪಾಪ ಸುಖ ಸುಮ್ಮನೆ ಶುರು ಮಾಡ್ಕೊಳ್ತು. ಅವ್ರು ಅಣುಬಾಂಬ್ ತಯಾರಿಸ್ತಾರೆ ಅಂತ ಶುರುವಾಯಿತು. ತಯಾರಾದ್ಮೇಲೆ ಅವ್ರಿಗೂ ಈ ಗುಟ್ಟಾಗಿ ಮಾಡುವಂಥದ್ದು ಏನು ಕೂಡ ಗೊತ್ತಿರಲಿಲ್ಲ. ಸದ್ದಾಮ್ ಹುಸೇನ್ ಕತೆ ಮುಗಿಸೋ ತನಕ ಹೆಂಗಿದ್ದಂಥ ಸದ್ದಾಮ್ ಹುಸೇನ್ ಒಂಥರ ಈ ಬಿಲದಲ್ಲಿ ಇಲಿಗಳು ಸೇರ್ಕೊಂಡ್ಬಿಡ್ತಾವಲ್ಲ, ಹಂಗೆ ಸೇರ್ಕೊಂಡ್ಬಿಟ್ಟಿದ್ರು ಸದ್ದಾಮ್ ಹುಸೇನ್. ಭಾರತದ ಜೊತೆಗೆ ಒಳ್ಳೆ ಸ್ನೇಹ ಪ್ರೀತಿ ಇತ್ತು. ಇರಾನ್ಗೂ ಕೂಡ ಅಷ್ಟನ್ನೇ. ನಾವು ಶಾ ಕಾಲದಾಗಿಂದ 75ರ ದಶಕದ 80ರ ದಶಕದ ಕತೆ ಹೇಳ್ತಾ ಇದ್ದೀನಿ ನಾನು. ಆವಾಗಿನಿಂದಲೂ ಕೂಡ ಇರಾನ್ ಜೊತೆಗೆ ಒಳ್ಳೆ ನಂಟಿದೆ ನಮ್ಮದು. ರುಪಿ ಲೆಕ್ಕದಲ್ಲಿ ಅವರು ನಮಗೆ ಫ್ಯೂಯಲ್ ಕೊಡ್ತಾರೆ, ಕಚ್ಚಾ ತೈಲ ಕೊಡ್ತಾರೆ. ಈಗ ನೋಡಿ, ಇವರು ಮಾಡೋದಿರಲಿ, ನಮಗೆಲ್ಲ ನಷ್ಟ. 80% ನಾವು ಇವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಷ್ಟೇ ಅಲ್ಲ, ಇರಾನ್ನಿಂದ ಭಾರತಕ್ಕೆ ಪೈಪ್ಲೈನ್ ಎಳಿಬೇಕು ಅಂತ ಭಾರತ ಯೋಚನೆ ಮಾಡಿತ್ತು. ದರಿದ್ರ ಪಾಕಿಸ್ತಾನ ನಡುವೆ ಬರೋದ್ರಿಂದ ಅದು ಕ್ಯಾನ್ಸಲ್ ಆಗಿತ್ತು. ಅಮೆರಿಕದ B-2 ಬಾಂಬರ್ನು ತೋರಿಸ್ತಾ ಇದ್ದೀವಿ ವಿಮಾನವನ್ನು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH